ಮಹಾರಾಷ್ಟ್ರದ ನಾಗ್ಪುರ್ ಅಂತ ಹೇಳುವಂತಹ ಒಂದು ಪ್ರದೇಶದಲ್ಲಿ ಒಂದು ಚಂದದ ಕುಟುಂಬ ಇತ್ತು. ಆ ಕುಟುಂಬದ ಮೇಲೆ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ. ಆ ಮನೆಯಲ್ಲಿ ರಕ್ತದ ಹೋಕುಳಿಯೇ ನಡೆದು ಹೋಗಿದೆ. ಬನ್ನಿ ಈ ಒಂದು ಕಥೆಯನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಸುದ್ದಿಗಳನ್ನ ನಿಮಗೆ ತಲುಪಿಸ್ತೇವೆ. ಮೊದಲೇ ಹೇಳ್ದಂಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಂದು ಕುಟುಂಬ ಇತ್ತು. ಈ ಕುಟುಂಬದಲ್ಲಿ 4 ಜನ ಇದ್ರು. ತಂದೆ, ತಾಯಿ, 25 ವರ್ಷದ ಉತ್ಕರ್ಷ್ ಮತ್ತು ಆತನ ತಂಗಿ. ಉತ್ಕರ್ಷ್ಗೆ ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರಲಿಲ್ಲ. ಇವನು ಕಾಲೇಜ್ಗೆ ಹೋಗ್ತಾ ಬರ್ತಾ ಜಾಲಿ ಮಾಡ್ತಿದ್ದ. ಓದು ಅಂತ ತಂದೆ ತಾಯಿ ಎಷ್ಟೇ ಹೇಳಿದ್ರು ಕೂಡ ಈ ಕಿವಿಯಿಂದ ಕೇಳಿಸ್ಕೊಂಡು ಈ ಕಿವಿಯಿಂದ ಹೊರಗೆ ಬಿಡ್ತಿದ್ದ. ಒಂದಿನ ಕಾಲೇಜಿಂದ ಈತನ ಬಗ್ಗೆ ಕಂಪ್ಲೇಂಟ್ ಬರುತ್ತಂತೆ. ಈ ಕಂಪ್ಲೇಂಟ್ ನಿಂದ ಕೋಪಗೊಂಡ ತಂದೆ ತಾಯಿ ಉತ್ಕರ್ಷ್ಗೆ ಓದು ಮಾರಾಯ ಅಂತ ತುಂಬಾ ಒತ್ತಾಯ ಮಾಡಿದ್ದಾರೆ. ಇದರಿಂದ ಕೋಪಗೊಂಡ ಉತ್ಕರ್ಷ್ ತಾಯಿಯ ಕುತ್ತಿಗೆಯನ್ನು ಹಿಸುಕಿ ಕೊಂದು ಬಿಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಮಧ್ಯಾಹ್ನದ ಹೊತ್ತಲ್ಲಿ ತಂದೆ ಮನೆಗೆ ಬಂದಾಗ ತಾಯಿಯ ಹೆಣವನ್ನ ನೋಡಿ ಗಾಬರಿಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತನ್ನ ತಪ್ಪೊಪ್ಪಿಕೊಳ್ಬೇಕಾಗಿದ್ದಂತಹ ಉತ್ಕರ್ಷ್ ತಂದೆಗೂ ಕೂಡ ಚಾಕನ್ನ ಇರಿದು ತಂದೆಯನ್ನು ಕೂಡ ಕೊಂದು ಬಿಟ್ಟಿದ್ದಾನೆ. ಇವೆಲ್ಲವನ್ನ ಕೂಡ ಮುಚ್ಚಿ ಹಾಕ್ಲಿಕ್ಕೋಸ್ಕರ ತನ್ನ ತಂಗಿಗೆ ಇಲ್ಲಿ ನಡೆದಿರುವಂತ ವಿಚಾರವನ್ನ ಗೊತ್ತೇ ಆಗದ ರೀತಿ ಮಾಡಿ ತಂಗಿಯನ್ನ ಚಿಕ್ಕಪ್ಪನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇವನು ಕೂಡ ಚಿಕ್ಕಪ್ಪನ ಮನೆಯಲ್ಲೇ ವಾಸ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಚಿಕ್ಕಪ್ಪನ ಮನೆಯವರು ಕೇಳ್ತಾರೆ, ನಿನ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ. ಆಗ ಈತ ಹೇಳಿದ ಸುಳ್ಳೇನು ಗೊತ್ತಾ? ನನ್ನ ತಂದೆ ತಾಯಿ ಬೆಂಗಳೂರಿಗೆ ಹೋಗಿದ್ದಾರೆ, ಅಲ್ಲಿ ಯೋಗ ಧ್ಯಾನ ಮಾಡಿ ಸ್ವಲ್ಪ ಸಮಯ ಕಳೆದು ಬರ್ತಾರೆ ಅಂತ ಚಿಕ್ಕಪ್ಪನ ಮನೆಯಲ್ಲಿ ಸುಳ್ಳು ಹೇಳ್ತಾನೆ. ಆದ್ರೆ ಎಷ್ಟು ದಿನ ಈ ಸುಳ್ಳು ಉಳಿಯುತ್ತೆ ಹೇಳಿ? ಮನೆಯಲ್ಲಿ ಇದ್ದಂತಹ ಹೆಣಗಳು ವಾಸನೆ ಬರ್ಲಿಕ್ಕೆ ಶುರುವಾಗತ್ತೆ. ಪಕ್ಕದ ಮನೆಯವರು ಕೂಡ ಏನಿದು ವಾಸನೆ ಅಂತ ಮನೆಯ ಕಿಟಕಿ ತೆಗೆದು ನೋಡಿದ್ರೆ 2 ಹೆಣಗಳು ಅನಾಥವಾಗಿ ಬಿದ್ದಿರತ್ತೆ. ಪೊಲೀಸರಿಗೆ ಕಂಪ್ಲೇಂಟ್ ಹೋಗುತ್ತೆ. ಪೊಲೀಸ್ ತನಿಖೆಯನ್ನ ಶುರು ಮಾಡ್ತಾರೆ. ಉತ್ಕರ್ಷನ್ನ ಮೊದಲ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ತಾನು ಮಾಡಿದ ತಪ್ಪನ್ನ ಒಪ್ಕೊಳ್ತಾನೆ. ಚಿಕ್ಕಪ್ಪನ ಮನೆಯಲ್ಲಿ ಒಬ್ಬ ಕೊಲೆಗಾರ ಇದ್ರೂ ಕೂಡ ಚಿಕ್ಕಪ್ಪನಿಗೆ ಈ ವಿಷಯ ಗೊತ್ತಾಗಿರ್ಲಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಉತ್ಕರ್ಷ್ನ ತನಿಖೆ ಮಾಡಿ ಆತನನ್ನ ಈಗ ಬಂಧಿಸಿದ್ದಾರೆ. ಇಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.